ಇದು ಸುಮಾರು 27,000 ನಿವೃತ್ತ ನೌಕರರ ನೋವಿನ ಕಥೆ. ಕ್ಷಮಿಸಿ, ವ್ಯಥೆ. ಯೌವನದ ಸುಮಾರು 40 ವರ್ಷಗಳನ್ನು ಸರ್ಕಾರಿ ನೌಕರಿಗಳಲ್ಲಿ ಸವೆದು ಇದೀಗ ಜೀವನದ ಸಂಧ್ಯಾಕಾಲದಲ್ಲಿ ಸರ್ಕಾರದ ಎದುರು ನ್ಯಾಯಯುತ ಪಿಂಚಣಿಗಾಗಿ ಆಳರಸರ ಮನೆ ಬಾಗಿಲಿಗೆ ಎಡತಾಗುತ್ತಿದ್ದಾರೆ. ಸರ್ಕಾರಿ ನೌಕರರಿಗೆ ಕೆಲಸದ ಭದ್ರತೆ ಇರುತ್ತೆ, ನಿವೃತ್ತಿ ನಂತರ ಪಿಂಚಣಿ ಬರುತ್ತೆ. ಅವರಿಗೆ ಏನು ತೊಂದರೆ ಎಂದು ನೀವು ಕೇಳಬಹುದು. ಇದರ ಬಗ್ಗೆ ನಿಮಗೆ ಮನವರಿಕೆ ಆಗಬೇಕಾದರೆ ಅವರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ನಿಮ್ಮ ಕಿವಿಗಳಿಂದಲೇ ಕೇಳಬೇಕು. ಸರ್, ನನ್ನ ಹೆಸರು MPM ಷಣ್ಮುಖಯ್ಯ ಅಂತ ಹೇಳ್ಬಿಟ್ಟು ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ಪ್ರಧಾನ ಸಂಚಾಲಕರು. ನಾವು ಇವತ್ತಿನ ದಿವಸ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯ ದಿನವನ್ನು ಆಚರಣೆ ಮಾಡುವುದರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ರಾಜ್ಯ ಸರ್ಕಾರ 7ನೇ ವೇತನ ಆಯೋಗವನ್ನು ಈಗಾಗಲೇ ತನ್ನ ನೌಕರಿಗೆ ಬಿಡುಗಡೆ ಮಾಡಿದೆ. ಅದರಲ್ಲಿ ಈ 25 ತಿಂಗಳ ಅವಧಿಯಲ್ಲಿ ನಿವೃತ್ತ ನೌಕರರಿಗೆ 6ನೇ ವೇತನಕ್ಕೆ ಸಮಾನವಾಗಿ DCRG ಮತ್ತು ಕಮ್ಯುಟೇಷನ್ ಮತ್ತು EL ಎನ್ಕಾಶ್ಮೆಂಟ್ಗೆ ಅವಕಾಶ ಮಾಡಿಕೊಟ್ಟಿದೆ. ಅದನ್ನು ನಾವು ಖಂಡಿಸ್ತೀವಿ. ನಮಗೆ 7ನೇ ವೇತನದ ಅವಧಿಯಲ್ಲಿ ಕೆಲಸ ಮಾಡಿರೋದ್ರಿಂದ 7ನೇ ವೇತನದ ಅವಧಿಯಲ್ಲಿ ಏನೇನು ಸೌಲಭ್ಯಗಳು ಸಿಕ್ಕಿದ್ದಾವೋ ಅದೇ ರೀತಿಯಾಗಿ ಸೌಲಭ್ಯಗಳನ್ನು ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. MPM ಷಣ್ಮುಖಯ್ಯ ಅಂತ ಹೇಳಿ ರಾಜ್ಯ ಪ್ರಧಾನ ಸಂಚಾಲಕರು. ಸರ್, ಈಗ ಸರ್ಕಾರ ನಿಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ ಅಂದ್ರೆ ಮುಂದೆ ನಿಮ್ಮ ಒಂದು ನಿಲುವು ಏನಿರುತ್ತೆ? ಸರ್, ಈಗಾಗಲೇ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ಗಳಿಂದ, DC ಅವರಿಂದ, 224 ವಿಧಾನಸಭಾ ಸದಸ್ಯರಿಂದ, 75 ವಿಧಾನ ಪರಿಷತ್ ಸದಸ್ಯರಿಂದ ಮತ್ತು MPಗಳಿಂದ, ಉಸ್ತುವಾರಿ ಸಚಿವರಿಂದ ಈಗಾಗಲೇ ಮನವಿಯನ್ನು ಕೊಡಿಸಿದ್ದೀವಿ. ಸರ್, ನಮ್ಮ ಜೊತೆ ಅವರು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಾವು ಕಾದಿದ್ದೀವಿ. ನಿನ್ನೆವರೆಗೂ ನಾವು ಯಾವುದೇ ಕಾರಣವನ್ನು ಕೊಡದೇ ಇದ್ದುದರಿಂದ ನಿನ್ನೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ DC ಅವರ ಮುಖಾಂತರ ಕಪ್ಪು ಪಟ್ಟಿಯನ್ನು ಧರಿಸೋದ್ರ ಮೂಲಕ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ನಾವು ಆಚರಿಸಿದ್ದೀವಿ. ಇವತ್ತು ಮಹಾತ್ಮ ಗಾಂಧಿಯ ಪ್ರತಿಮೆ ಇಟ್ಕೊಂಡ್ಬಿಟ್ಟು ನಾವು ಅವ್ರ ಫೋಟೋ ಇಟ್ಕೊಂಡ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ನಗರದಲ್ಲಿ ಮಾಡಿದ್ದೇವೆ. ನಾವು ಏನಾದರೂ ಇದಕ್ಕೂ ಸರ್ಕಾರ ಬಗ್ಗದೆ ಹೋದ್ರೆ ನಾವು ಕೊನೆಯದಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದು ಏನು ಅಂತ ಹೇಳಿದ್ರೆ, ಬೆಳಗಾವಿನ ಸುವರ್ಣಸೌಧದಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ನಾವು ಯಾತ್ರೆಯನ್ನು ಮಾಡೋದ್ರ ಮೂಲಕ, ನಿವೃತ್ತರು ಯಾತ್ರೆಯನ್ನು ಮಾಡೋದ್ರ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಮಾಧ್ಯಮದವರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಒಂದು ವಿಚಾರವನ್ನು ಮಾಡಿದ್ವಿ. ಅದಕ್ಕೆ ಮನಸ್ಸು ಕೊಡಬಾರದು ಸರ್ಕಾರ. ಅದರೊಳಗೆ ಬೇಡಿಕೆಯನ್ನು ಈಡೇರಿಸಬೇಕು. ನಾವು ಸಂತೋಷ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ತೀವಿ. ಇವರ ಮಾತಿನ ಸಾರಾಂಶ ಇಷ್ಟೇ. 7ನೇ ವೇತನ ಆಯೋಗದ ವರದಿಯ ಅನುಷ್ಠಾನದಲ್ಲಿ ನಿವೃತ್ತ ನೌಕರರಿಗೆ ಅನ್ಯಾಯವಾಗಿದೆ. ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯವನ್ನು ನೀಡಬೇಕು. ಇದನ್ನು ನೀಡದೇ ಇರುವುದರಿಂದ ರಾಜ್ಯದ 24,643 ನಿವೃತ್ತ ನೌಕರರಿಗೆ ಆರ್ಥಿಕವಾಗಿ ನಷ್ಟವಾಗಿದೆ. ಇಲ್ಲಿಯವರೆಗಿನ ತಮ್ಮ ಮನವಿಯನ್ನು ಸರ್ಕಾರ ಪುರಸ್ಕರಿಸದೇ ಇರುವ ಕಾರಣ ನಾವು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಎಂದು ವೇದಿಕೆಯ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ MPM ಷಣ್ಮುಖಯ್ಯ ವಿವರಿಸಿದ್ದಾರೆ. ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ 1ನೇ ತಾರೀಕು ಜುಲೈ ತಿಂಗಳು 22ನೇ ವರ್ಷದಿಂದ 31ನೇ ತಾರೀಕು ಜುಲೈ 2024ರವರೆಗಿನ 25 ತಿಂಗಳ ಅವಧಿಯಲ್ಲಿ ನಿವೃತ್ತರಾಗಿರುವ 26,643 ಅಧಿಕಾರಿ ನೌಕರರಿಗೆ ಪರಿಷ್ಕೃತ ನಿವೃತ್ತಿ ವೇತನವನ್ನು ಅನುಷ್ಠಾನಕ್ಕೆ ತಂದಿದ್ದೀರಿ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅವರು ತಿಳಿಸಿದ್ದಾರೆ. ಸಂವಿಧಾನದ ಬಹಳ ಮುಖ್ಯವಾದ ವಿಚಾರ, ಕೆಲವು ಮೂಲಭೂತ ಹಕ್ಕುಗಳು ಪ್ರಜೆಗಳಿಗೆ ಮಾತ್ರ, ಆದರೆ ಇನ್ನು ಕೆಲವು ಮೂಲಭೂತ ಹಕ್ಕುಗಳು ಎಲ್ಲರಿಗೂ ಸೇರಿದ್ದು. ಈ ದೇಶದ ಆಡಳಿತೆಯಲ್ಲಿ ಸರಿಸಮಾನತೆ ಎಲ್ಲಾ ರೀತಿಯಲ್ಲಿ ಇರಬೇಕೆನ್ನುವ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನವನ್ನ ತಯಾರು ಮಾಡಿದ್ದಾರೆ. ಆದ್ದರಿಂದ ಸುಪ್ರೀಂ ಕೋರ್ಟ್ನ ಬೇಕಾದಷ್ಟು ಉದಾಹರಣೆಗಳಿವೆ. ಇದೇ ರೀತಿಯಲ್ಲಿ ಸೀನಿಯಾರಿಟಿಯಲ್ಲಿ ಬಗ್ಗೆ ಇರಬಹುದು, ಅಥವಾ ಸರ್ಕಾರಿ ನೌಕರರ ವೇತನ ಅಥವಾ ಇತರ ಸೌಲಭ್ಯದ ಬಗ್ಗೆ ಇರಬಹುದು, ಬೇಕಾದಷ್ಟು ತೀರ್ಪುಗಳು ಇವೆ. ಯಾವುದೇ ಒಂದು ನಿವೃತ್ತ ಆಧಾರದ ಮೇಲೆ ಸೌಲಭ್ಯಗಳನ್ನು ವಂಚಿಸುವುದು ನನ್ನ ಅನಿಸಿಕೆಯಲ್ಲಿ ಸರಿಯಲ್ಲ ಅನ್ನೋದು ವಿಚಾರ. ಈ ಮೊದಲೇ ಹೇಳಿದಂತ ವೇತನ ಶ್ರೇಣಿಗಳ ಪರಿಷ್ಕರಣೆಯ ಕಾರಣದಿಂದಾಗಿ ವೇತನ ಮತ್ತು ಭತ್ಯೆಗಳ ಹೆಚ್ಚಳವನ್ನು ದಿನಾಂಕ 1/8/24ರಿಂದ ನಗದಾಗಿ ಪಾವತಿ ಮಾಡಬೇಕು. ದಿನಾಂಕ 1/7/22ರಿಂದ 31/7/2024 ಅವಧಿಯಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಅಧಿಕಾರಿ ನೌಕರರಿಗೆ
ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕುವ ಉದ್ದೇಶಗಳಿಗಾಗಿ ಪರಿಗಣಿಸಬೇಕು. ಆದರೆ ಸದರಿ ಕಾಲ್ಪನಿಕ ಪುನರ್ ನಿಗದಿಯ ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ನೌಕರನಿಗೆ ಅಥವಾ ಮರಣ ಹೊಂದಿದ ನೌಕರರ ಫಲಾನುಭವಿಗೆ ಸಂದರ್ಭ ಅನುಸಾರ ದಿನಾಂಕ 1/8/2024 ಪ್ರಾಪ್ತವಾಗಬೇಕು ಎಂಬುದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಬೇಡಿಕೆಗಳಾಗಿವೆ. ಇಲ್ಲಿವರೆಗೆ ಶಾಂತಿಯುತವಾದ ಹೋರಾಟಗಳು ನಮ್ಮ ಪತ್ರ ಕಳಿಸೋದು, ಈ ಒಂದು ವೇದಿಕೆ ಮಾಡೋದು, ನಮ್ಮ ಬಲ ತೋರಿಸೋದು ಈ ಶಾಂತಿಯುತವಾದ ಹೋರಾಟ. ಅಕ್ಟೋಬರ್ 1ರಿಂದ ಕ್ರಾಂತಿಯುತವಾದ ಹೋರಾಟವನ್ನು ನಾವು ಹಂತ ಹಂತವಾಗಿ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಈ ರಾಜ್ಯ ಸರ್ಕಾರನೇ ಕಾರಣ. ನಾವೇನಾದರೂ ಕ್ರಾಂತಿಯ ಕಾಲನ್ನ ಇಟ್ಟಿವೆ ಅಂತಂದ್ರೆ ಅದಕ್ಕೆ ಹೊಣೆಗಾರ ಅಂದ್ರೆ ರಾಜ್ಯ ಸರ್ಕಾರ ಕಾರಣ. ರಾಜ್ಯ ಸರ್ಕಾರದ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಕಾರಣ ಆಗ್ತಾರೆ. ಇದನ್ನ ನಾನು ಈ ಒಂದು ತುಂಬಿದ ಸಭೆಯಲ್ಲಿ ಹೇಳ್ತೀನಿ. ಅದು ಆಗೋದು ಬೇಡ. ನಮಗೆ ಬರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸುವ ಮೂಲಕ ನಮಗೆ ಆದೇಶವನ್ನ ಈ ಕೂಡಲೇ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಈ ಆದೇಶದನ್ವಯ ದಿನಾಂಕ 1/7/2022 31/7/2024 ಅಂದರೆ 25 ತಿಂಗಳ ಅವಧಿಯಲ್ಲಿ ನಿವೃತ್ತರಾದ ಅಥವಾ ನಿಧನ ಹೊಂದಿದ ಅಧಿಕಾರಿ ಅಥವಾ ನೌಕರರಿಗೆ ಪರಿಷ್ಕೃತ ವೇತನದನ್ವಯ ಡಿಸಿಆರ್ಜಿ ಕಮ್ಯುಟೇಷನ್ ಆಪ್ಷನ್ 5 ಇಎಲ್ ಎನ್ಕ್ಯಾಶ್ಮೆಂಟ್ 7ನೇ ವೇತನ ಶ್ರೇಣಿಯಲ್ಲಿ ಲೆಕ್ಕಾಚಾರ ಮಾಡದೆ ಹಳೆಯ 6ನೇ ವೇತನ ಶ್ರೇಣಿಯ ಮೇಲೆಯೇ ಪರಿಗಣಿಸುತ್ತಿರುವುದು ನಿವೃತ್ತಿ ಜೀವನ ಸಂಧ್ಯಾಕಾಲದಲ್ಲಿರುವ ನಮ್ಮಗಳಿಗೆ ಅತೀವ ಘಾತವಾಗಿರುತ್ತದೆ. ನಮ್ಮದಲ್ಲದ ಕಾರಣದಿಂದ ದಿನಾಂಕ 1 ಜುಲೈ 2022 1 ಆಗಸ್ಟ್ 2024 ನಿವೃತ್ತಿ ಹೊಂದಿರುವ ಅಧಿಕಾರಿ ಅಥವಾ ನೌಕರರುಗಳಿಗೆ 6ನೇ ವೇತನದಂತೆ ಪರಿಷ್ಕೃತ ವೇತನದಲ್ಲಿ ನಿವೃತ್ತಿ ಆರ್ಥಿಕ ಸೌಲಭ್ಯವೂ ಲಭ್ಯವಾಗುತ್ತಿದ್ದು, ಈಗ ಕರ್ತವ್ಯ ನಿರ್ವಹಿಸುತ್ತಿರುವವರಂತೆ ನಾವುಗಳು ಸಹ 7ನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದಲ್ಲಿ ಆರ್ಥಿಕ ಸೌಲಭ್ಯಗಳನ್ನು ಪಡೆಯುವ ಅರ್ಹತೆ ಹೊಂದಿದ್ದೇವೆ. ನಾನು ಜಲಜಾ ಶಂಕರ್, ಬೆಂಗಳೂರು ವಿಭಾಗ ಕೋಶಾಧ್ಯಕ್ಷರು. ನನ್ನ ಒಂದು ವಿನಂತಿ ಏನಂದರೆ, ಚಳಿಗಾಲದ ಅಧಿವೇಶನ ಬೆಳಗಾಮಲ್ಲಿ ನಡೀತಾ ಇದೆ. ಅದು 8ನೇ ತಾರೀಕು ಶುರುವಾಗತ್ತೆ. ಆದರೆ ನಾವೆಲ್ಲರೂ 10ನೇ ತಾರೀಕು ಅಲ್ಲಿ ಆಸೀನರಾಗಲೇಬೇಕು. ಎಲ್ಲ ಜಿಲ್ಲೆಯಿಂದ ಹೋಗಲೇಬೇಕಾಗತ್ತೆ. ರಾಜ್ಯಾದ್ಯಂತ ಅಲ್ಲಿದ್ದಷ್ಟು ನಮ್ಮ ಒಂದು ಬೇಡಿಕೆಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ಮ ಎಲ್ಲ ನಿವೃತ್ತ ಬಾಂಧವರ ಒಂದು ಆಸೆ. ಅದರ ಜೊತೆಗೆ ನಮ್ಮ ಗೌರವ ಅಧ್ಯಕ್ಷರು ಸಹ ಕೈ ಜೋಡಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಜಿಲ್ಲೆಯವರು ತಪ್ಪದೇ ಹಾಜರಾಗಬೇಕು ಮತ್ತು ಯಶಸ್ವಿಯನ್ನು ಕಾಣ್ತೀವಿ ಅಂತ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗತ್ತೆ. ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆನೂ ನನಗಿದೆ. ಮುಂದುವರಿದು ತಮ್ಮಲ್ಲಿ ತಿಳಿಸಲು ಇಚ್ಛಿಸುವುದೇನೆಂದರೆ, ಪ್ರಸ್ತುತ ಸೇವೆಯಲ್ಲಿ ಇರುವ ಇತರ ಅಧಿಕಾರಿ ಅಥವಾ ನೌಕರರಂತೆ ನಾವು ಕೂಡ ದಿನಾಂಕ 1/7/2022 ಪಡೆಯಬೇಕಿದ್ದ ನಿವೃತ್ತಿ ವೇತನದ ವ್ಯತ್ಯಾಸ ಬಾಕಿಯನ್ನು ಕೇಳುತ್ತಿರುವುದಿಲ್ಲ. ನಾವು ಕೇಳುತ್ತಿರುವುದು 7ನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದ ಮೇಲೆ ನಿವೃತ್ತಿ ಆರ್ಥಿಕ ಸೌಲಭ್ಯಗಳಾದ ಡಿಸಿಆರ್ಜಿ ಕಮ್ಯುಟೇಷನ್ ಆಪ್ಷನ್ ಎಲ್ ಎನ್ಕ್ಯಾಶ್ಮೆಂಟ್ ಸೌಲಭ್ಯಗಳ ಲೆಕ್ಕಾಚಾರದ ವ್ಯತ್ಯಾಸವನ್ನು ಮಾತ್ರ. ಈ ದಿಶೆಯಲ್ಲಿ 7ನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟಕ್ಕೆ ಒಳಗಾಗಿರುವ ಈ ರಾಜ್ಯದ 26,643 ನಿವೃತ್ತ ಅಧಿಕಾರಿ ನೌಕರರುಗಳು 7ನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ ಡಿಸಿಆರ್ಜಿ ಕಮ್ಯುಟೇಷನ್ ಆಪ್ಷನ್ ಎಲ್ ಎನ್ಕ್ಯಾಶ್ಮೆಂಟ್ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ನೀಡಬೇಕೆಂದು ಆಗ್ರಹಿಸಿ ಆಗಸ್ಟ್ 11ರಿಂದ ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಎಲ್ಲಾ ಕ್ಷೇತ್ರಗಳ ಶಾಸಕರು, ಜಿಲ್ಲಾಧಿಕಾರಿಗಳವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಪಿಸಿದ್ದೇವೆ. ದಿನಾಂಕ 18 ಸೆಪ್ಟೆಂಬರ್ 2024 ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸುಮಾರು 12,000 ನಿವೃತ್ತ ನೌಕರರ ರಾಜ್ಯಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಏರ್ಪಡಿಸುವ ಮೂಲಕ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗಡೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ, ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಡಾ ಎಲ್ ಭೈರಪ್ಪ ಇವರುಗಳ ಸಮ್ಮುಖದಲ್ಲಿ ನಮಗೆ ಆಗಿರುವ ಅನ್ಯಾಯದ ಕುರಿತು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಉಭಯ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳಿಗೆ ಒಕ್ಕಲೂರಿನ ಹಕ್ಕೊತ್ತಾಯ ಭಿನ್ನವತ್ತಳೆ ಸಮರ್ಪಿಸಿ ಐತಿಹಾಸಿಕ ದಾಖಲೆಯನ್ನು ಮಾಡಿದ್ದೇವೆ.
ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿಯವರೆಗೆ 12ಕ್ಕೂ ಹೆಚ್ಚು ಬಾರಿ ಭೇಟಿ ಮಾಡಿ ಮನವಿ ಸಲ್ಲಿಸುವ ಮೂಲಕ ನಮ್ಮ ಆರ್ಥಿಕ ನಷ್ಟವನ್ನು ಸರಿಪಡಿಸಿಕೊಳ್ಳಲು ಕೇಳಿಕೊಂಡರೂ ಸಹ ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸದೇ ಇರುವುದನ್ನು ಮನಗೊಂಡು ನಮ್ಮೊಡನೆ ಸರ್ಕಾರದ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಏರ್ಪಡಿಸುವಂತೆ ವಿನಂತಿ ಮಾಡಿದರೂ ಸಹ ಯಾವುದೇ ಉತ್ತರವನ್ನು ನೀಡದೇ ಇರುವುದು ಈ ರಾಜ್ಯದ ನಿವೃತ್ತ ನೌಕರರ ಮನಸ್ಸಿಗೆ ತುಂಬಲಾರದ ನೋವು ಉಂಟಾಗಿದ್ದು, ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಆರ್ಥಿಕ ನಷ್ಟ ಕುರಿತಂತೆ ಚರ್ಚಿಸಿ ಅನುಕೂಲ ಕಲ್ಪಿಸಬೇಕಾಗಿರುವುದರಿಂದ ನಮಗೆ ಸರ್ಕಾರ ನಾವು ಕೆಲಸ ಮಾಡಿದ್ದಕ್ಕೆ ಕೊಡಬೇಕಾಗಿರುವ ಕೂಲಿ ಕೇಳುತ್ತಿರುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವ ಉದ್ದೇಶದಿಂದ ಆರ್ಥಿಕ ನಷ್ಟಕ್ಕೆ ಒಳಗಾದ ಎಲ್ಲ ನಿವೃತ್ತ ನೌಕರರುಗಳು ಚಳಿಗಾಲ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಒಂದು ದಿನದ ಪ್ರತಿಭಟನೆ ದಿನಾಚರಣೆಯನ್ನು ಆಚರಿಸುವ ಮೂಲಕ ಸರ್ಕಾರಕ್ಕೆ ಗಮನ ಸೆಳೆಯಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು. ನಾನು ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಆನಂದಪ್ಪ ಡಿ ಅವರು. ಇಂದು ರಾಜ್ಯ ಕಾರ್ಯಕಾರಿಣಿ ಸಮಿತಿಯನ್ನು ನಾವು ಈ ಒಂದು ಇಂಜಿನಿಯರ್ ಭವನದಲ್ಲಿ ಕರೆಯಲಾಗಿತ್ತು. ಆ ಒಂದು ಸಭೆಗೆ ನಾವೆಲ್ಲರೂ ಆಗಮಿಸಿದ್ದೇವೆ. ಇಲ್ಲಿ ನಡೆದಂತಹ ಈ ಒಂದು ವಿಷಯಗಳು ಇವತ್ತು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ಆ ಒಂದು ಅಂಶಗಳನ್ನು ತಿಳಿಸಿರ್ತಕ್ಕಂಥದ್ದು. ಇದರ ಜೊತೆಗೆ 10ರಿಂದ ನಮ್ಮ ಬೆಳಗಾವಿನಲ್ಲಿ ನಡೀತಕ್ಕಂತಹ ಚಳಿಗಾಲದ ಅಧಿವೇಶನಕ್ಕೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ 1/7/22ರಿಂದ 31/7/24ರವರೆಗೆ ನಿವೃತ್ತಿಯಾಗಿರ್ತಕ್ಕಂತಹ ಎಲ್ಲ ನಿವೃತ್ತ ಬಂಧುಗಳು ಆ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಬೇಕಂತ ಹೇಳಿಬಿಟ್ಟು ಕೇಂದ್ರ ಸಮಿತಿ ವತಿಯಿಂದ ನಾವು ಕರೆ ಕೊಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಬಂದರೆ ನಾವು ಖಂಡಿತವಾಗಿ ನಮ್ಮ ಈ ಒಂದು ಆರ್ಥಿಕ ನಷ್ಟವನ್ನು ನಾವು ತುಂಬಿಕೊಳ್ತೀವಿ. ನಮಗಾಗಿರ್ತಕ್ಕಂತಹ ಈ ಒಂದು ಆರ್ಥಿಕ ನಷ್ಟ DCRG ಕಮಿಟೇಷನ್ ಮತ್ತು EL ಎನ್ಕ್ಯಾಶ್ಮೆಂಟ್ನಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ತುಂಬಿಕೊಳ್ಳಲಿಕ್ಕೆ ನಮಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸಂದರ್ಭ ಈ ಒಂದು ಬೆಳಗಾವಿಯ ಅಧಿವೇಶನದ ಆ ಒಂದು ಸಂದರ್ಭ. ಅದಕ್ಕೋಸ್ಕರ ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಐವನ್ ಡಿಸೋಜರವರ ಈ ಒಂದು ನೇತೃತ್ವದಲ್ಲಿ ಮತ್ತು ಅವರ ಕರೆಯ ಮೇರೆಗೆ ಇವತ್ತು ನಾವು ಈ ಒಂದು ಪ್ರತಿಭಟನೆಯಲ್ಲಿ ಕರ್ನಾಟಕದ ಎಲ್ಲ ಸರ್ವ ನಿವೃತ್ತ ನೌಕರರು ಭಾಗವಹಿಸಿದರೆ ನಾವು ಖಂಡಿತವಾಗಿ ನಮ್ಮ ಈ ಒಂದು ಯಶಸ್ಸನ್ನು ಪಡಿತೀವಿ ಅನ್ನತಕ್ಕಂತಹ ಆ ಒಂದು ಸಂದೇಶ ನಮ್ಮೆಲ್ಲರಿಗೂ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಸಂಘಟನೆಯಲ್ಲಿ ಬಲವಿದೆ. ಈ ಸಂಘಟನೆಯಿಂದ ನಾವು ನಮ್ಮ ಆರ್ಥಿಕ ನಷ್ಟವನ್ನು ತುಂಬಿಕೊಳ್ಳೋಣ ಎಂದು ಈ ಮೂಲಕ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ವಿನವಿಸಿಕೊಳ್ತಿದ್ದೇನೆ ಮತ್ತು ಅಧಿವೇಶನದ ಪ್ರತಿಭಟನೆಗೆ ತಮ್ಮೆಲ್ಲರಿಗೂ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಬನ್ನಿ, ಭಾಗವಹಿಸಿ. ನಮಗಾಗಿರ್ತಕ್ಕಂತಹ ಆರ್ಥಿಕ ನಷ್ಟವನ್ನು ನಾವೆಲ್ಲರೂ ಸಹ ಸರಿಪಡಿಸಿಕೊಳ್ಳೋಣ. ನಮಗಾಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ನಾವು ತುಂಬಿಕೊಳ್ಳೋಣ. ಇದಕ್ಕೆ ಸರ್ಕಾರ ಖಂಡಿತವಾಗಿಯೂ ನಮ್ಮ ಮನವಿಗೆ ಓಗೊಡುತ್ತದೆ ಅನ್ನತಕ್ಕಂತಹ ಆ ವಿಷಯವನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ನಮ್ಮ ಈ ಒಂದು ಕೇಂದ್ರ ಸಮಿತಿಯ ಇನ್ನೂ ಮಹಾಪ್ರಧಾನ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ MPM ಷಣ್ಮುಖಯ್ಯನವರು ಸಹ ಮತ್ತು ಈ ಒಂದು ನಮ್ಮ ಸಮಿತಿಯ ಸಂಚಾಲಕರಾಗಿರ್ತಕ್ಕಂತಹ ಉಲ್ಬಸಪ್ಪನವರು ಮತ್ತು ಕುಮಾರ್ರವರು ಹಾಗೂ ಗಂಗೇಗೌಡರು ಇನ್ನು ಉಳಿದಂಥ ಎಲ್ಲ ಸದಸ್ಯರು ಸಹ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದಾರೆ. ಎಲ್ಲರೂ ಬನ್ನಿ, ಎಲ್ಲರೂ ಭಾಗವಹಿಸಿ, ಎಲ್ಲರೂ ಸೇರಿ ಈ ಒಂದು ಪ್ರತಿಭಟನೆಯಲ್ಲಿ ನಾವು ತೊಡಗಿ ನಮ್ಮ ಜಯವನ್ನು ನಾವು ಪಡೆಯೋಣ. ನಮ್ಮ ಆರ್ಥಿಕ ನಷ್ಟವನ್ನು ನಾವು ತುಂಬಿಕೊಂಡೇ ಅನ್ನತಕ್ಕಂಥ ಮಾತನ್ನು ಈ ವಾಹಿನಿಯ ಮೂಲಕ ನಾನು ತಮ್ಮೆಲ್ಲರ ಒಂದು ಮನಸ್ಸುಗಳಿಗೆ ನಾನು ಮುಟ್ಟುವಂತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ದಯವಿಟ್ಟು ಬನ್ನಿ, ಭಾಗವಹಿಸಿ. ನಮ್ಮ ಸಂಘಟನೆಯಲ್ಲಿ ನಾವು ಯಶಸ್ವಿಯಾಗೋಣ. ನಮ್ಮ ಆರ್ಥಿಕ ನಷ್ಟವನ್ನು ನಾವು ತುಂಬಿಕೊಳ್ಳೋಣ. ಜೈ. ಹಾಗೆಯೇ ಮುಂದುವರೆದು ನಮ್ಮ ಆರ್ಥಿಕ ನಷ್ಟ ಉಂಟಾಗಿರುವುದು ಸತ್ಯಕ್ಕೆ ಹತ್ತಿರವಾಗಿದೆ ಎಂಬುದನ್ನು ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರಿಗೂ ಪರಿಚಯಿಸುವ ಮೂಲಕ ರಾಜ್ಯದ ಎಲ್ಲಾ ಈ ಅವಧಿಯ ನಿವೃತ್ತ ನೌಕರರುಗಳಿಗೆ ಜಾಗೃತಿ ಮಾಡುವ ನಿಟ್ಟಿನಲ್ಲಿ ಬೆಳಗಾವಿಯ ಸುವರ್ಣಸೌಧದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಜಾಗೃತಿ ರಥಯಾತ್ರೆಯನ್ನು ಆರಂಭಿಸಿ ಬೆಂಗಳೂರಿನ ಮಾನ್ಯ ಮುಖ್ಯಮಂತ್ರಿಗಳವರ ಗೃಹ ಕಚೇರಿಯಲ್ಲಿ ಕೃಷ್ಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಸಂಪರ್ಕಿಸಿ ಮನವಿ ಸಲ್ಲಿಸಿ ಮಾನವೀಯತೆಯ ನಿಟ್ಟಿನಲ್ಲಿ ನಮ್ಮ ಸಮಸ್ಯೆ ಪರಿಹರಿಸುವಲ್ಲಿ ಯಶಸ್ವಿಯಾಗುತ್ತೇವೆಂದು ನಾವಾದರೂ ಭಾವಿಸಿದ್ದೇವೆ.
7ನೇ ವೇತನ ಆಯೋಗದಂತೆ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲ ಸೌಲಭ್ಯಗಳನ್ನು ದೊರಕಿಸಿಕೊಟ್ಟಿದೆ. ನಮ್ಮ ವೇದಿಕೆ ಪರವಾಗಿ ರಾಜ್ಯ ಸರ್ಕಾರವನ್ನು ನಾವು ಅಭಿನಂದಿಸ್ತೀವಿ. ಜೊತೆಯಲ್ಲೇ ನಾವೇನು 25 ತಿಂಗಳ ಕಾಲ 1/7/22ರಿಂದ 31/7/24 ಒಳಗಡೆಗೆ ನಿವೃತ್ತರಾಗಿರ್ತಕ್ಕಂಥವ್ರಿಗೆ ನಮಗೆ 6ನೇ ವೇತನದಲ್ಲಿ ಪಿಂಚಣಿ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ. ಇದನ್ನು ಖಂಡಿಸಿಬಿಟ್ಟು ಇವತ್ತು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯ ದಿನದಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ನಿಟ್ಟಿನಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ನಿವೃತ್ತ ನೌಕರರು ಅಧಿಕಾರಿಗಳು ಸೇರ್ಕೊಂಡ್ಬಿಟ್ಟು ಇವತ್ತು ನಾವು ಧರಣಿಯನ್ನ ಮಾಡ್ತಾ ಇದ್ವಿ. ನಮಗೆ ಅನ್ಯಾಯವಾಗಿದೆ, ಆರ್ಥಿಕ ನಷ್ಟವಾಗಿದೆ. ಆ ಆರ್ಥಿಕ ನಷ್ಟವನ್ನು ಸರಿದೂಗಿಸುವವರೆಗೂ ನಾವು ಯಾರೂ ಸಹ ಈ ಒಂದು ಧರಣಿಯನ್ನ ನಿಲ್ಲಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಏನಾಗಿದೆ ಸರ್ ಅಂತಂದು ಹೇಳಿದ್ರೆ, ರಾಜ್ಯಾದ್ಯಂತ ನಾವು ಕಪ್ಪು ಪಟ್ಟಿ ಧರಿಸಿಬಿಟ್ಟು ವಿಶ್ವ ನಾಗರಿಕರ ದಿನಾಚರಣೆಯನ್ನು ನಿನ್ನೆ ತಾನೇ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಚರಿಸಿದ್ವಿ. ಜೊತೆಯಲ್ಲಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯ ಅಂತಂದು ಹೇಳಿದ್ರೆ, ಸರ್ಕಾರ ನಿವೃತ್ತರಾದಂಥ ಸಂದರ್ಭದಲ್ಲಿ DCRG ಕಮ್ಯುಟೇಷನ್ ಮತ್ತು EL ಎನ್ಕ್ಯಾಶ್ಮೆಂಟ್ ಅನ್ನು ಕೊಡಬೇಕು ಅಂತಕ್ಕಂಥದ್ದಿದೆ. ಆ ಕಮ್ಯುಟೇಷನ್ ಮತ್ತು EL ಎನ್ಕ್ಯಾಶ್ಮೆಂಟ್ DCRG ಅಲ್ಲಿ ನಮಗೆ ಅನ್ಯಾಯವಾಗಿದೆ, ಅದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮಗೆ 7ನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟ ಉಂಟಾಗಿ ಅನ್ಯಾಯಕ್ಕೆ ಒಳಗಾಗಿರುವ ನಾವುಗಳು ಸಹ ರಾಜ್ಯದ ಕಾರ್ಯಾಂಗದಲ್ಲಿ ಸರಿಸುಮಾರು 30 ರಿಂದ 40 ವರ್ಷ ಸೇವೆ ಸಲ್ಲಿಸಿದ ನಮ್ಮನ್ನು ಸರ್ಕಾರ ಮುಖ್ಯಮಂತ್ರಿಗಳರವರು ಈಗಲಾದರೂ ಪರಿಗಣಿಸದೆ ಹೋದಲ್ಲಿ ಈಗ ಶಾಂತಿಯುತವಾಗಿ ಮಾಡುತ್ತಿರುವ ಹೋರಾಟ ಮುಂದೆ ಕ್ರಾಂತಿಯುತ ಹೋರಾಟಕ್ಕೆ ನಾಂದಿಯಾಗಬಹುದು. ಆ ಸಂದರ್ಭದಲ್ಲಿ ಯಾವುದೇ ನಿವೃತ್ತ ನೌಕರರಿಗೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ನಷ್ಟ ಉಂಟಾದಲ್ಲಿ ಈ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗುತ್ತದೆ ಎಂಬುದನ್ನು ಸಹ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಮ್ಮ ನಿವೃತ್ತ ನೌಕರರ ವೇದಿಕೆ ಪರವಾಗಿ ರಾಜ್ಯ ಪ್ರಧಾನ ಸಂಚಾಲಕನಾದ ನಾನು ತಮ್ಮ ಮಾಧ್ಯಮದ ಮೂಲಕ ನೀಡುತ್ತಿದ್ದೇನೆ ಎಂದು ವೇದಿಕೆಯ ಪದಾಧಿಕಾರಿಗಳ ಪರವಾಗಿ ಷಣ್ಮುಖಯ್ಯ ಅವರು ತಿಳಿಸಿದ್ದಾರೆ. ವೇತನ ಆಯೋಗಕ್ಕೆ ಕೊಟ್ಟ ಆದೇಶದ ಪ್ರಕಾರ ಆಯೋಗ ತನ್ನ 19/11/22ನೇ ವರದಿ ಪ್ರಕಾರ ಕರ್ನಾಟಕ ನೌಕರರ ಪಿಂಚಣಿಯನ್ನ 1/7/22ರಿಂದ 31/7/24ರವರೆಗೆ ಇರುವಂತಹ ಕೆಲಸದಲ್ಲಿರುವಂತಹ ನೌಕರರಿಗೆ ಜಾಸ್ತಿ ಮಾಡ್ತದೆ. ಆ ಆಯೋಗದ ವರದಿಯನ್ನ ಕರ್ನಾಟಕ ಸರ್ಕಾರ ಒಪ್ಪಿಕೊಳ್ಳುತ್ತದೆ. ಆದರೆ ಆ ಆಯೋಗದ ವರದಿ ಬರೀ ಕರ್ನಾಟಕ ಸರ್ಕಾರದ ನೌಕರರು ಕೆಲಸದಲ್ಲಿ 1/8/24 ನಂತರ ನಿವೃತ್ತರಾದವರಿಗೆ ಮಾತ್ರ ಲಾಗು ಮಾಡುತ್ತದೆ. ವೇತನ ಆಯೋಗಕ್ಕೆ ಮಾಡಿದ ರೆಕಮೆಂಡೇಶನ್ ಏನಂದ್ರೆ, ಕರ್ನಾಟಕ ಸರ್ಕಾರದ ನೌಕರರ ವೇತನ ಸಮಯಕ್ಕೆ ಸರಿಯಾಗಿದೆಯೇ ಇಲ್ಲವೋ ಅನ್ನುವ ವಿಚಾರ. ಅದು ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೂ ಲಾಗು ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ ಅನ್ನೋದು ನನ್ನ ವಿಚಾರ. ಆದ್ರಿಂದ ಕರ್ನಾಟಕ ಸರ್ಕಾರ ಆ ವೇತನ ಆಯೋಗದ ವರದಿಯನ್ನ ಕರ್ನಾಟಕ ಸರ್ಕಾರದ ನೌಕರರು 1/8/24 ಮೊದಲು ನಿವೃತ್ತರಾದವರಿಗೆ ಮಾತ್ರ ಮೀಸಲಾಗಿದ್ದಕ್ಕೆ ಆದೇಶ ಕೊಡುವುದು ನನ್ನ ಅನಿಸಿಕೆಯಲ್ಲಿ ಇದು ತಪ್ಪು. ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 14 ಪ್ರಕಾರ equality before law. The state shall not deny any person equality before the law or equal protection of the law within the territory of India. ಇದು ಈ ಆರ್ಟಿಕಲ್ ನೇರವಾಗಿ ಹೇಳುತ್ತದೆ, ಸರ್ಕಾರಕ್ಕೆ ಒಂದೇ ತರದ ಗುಂಪಿನ ವಿರುದ್ಧ ಬೇರೆ ಬೇರೆ ಗುಂಪನ್ನು ಮಾಡುವ ಅಧಿಕಾರ ಇಲ್ಲ. ಈ ವೇತನ ಆಯೋಗದ ಹೋದ ಆದೇಶ